ಹಾಯ್ ಎವ್ರಿವಾನ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ನ ಮಾರ್ಕ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಸ್ಲೀವ್ಸನ್ನು ವರ್ಕ್ ಮಾಡೋದಕ್ಕೆ ಅಂದರೆ ಮಾರ್ಕ್ ಮಾಡೋದಕ್ಕೆ ಬ್ಲೌಸ್ ಪೀಸನ್ನು 4 ಸಲ ಮಡಿಸ್ಕೊಂಡಿದ್ವಿ. ಇವಾಗ ನಾವು ಬ್ಯಾಕ್ ನೆಕ್ಕನ್ನು ವರ್ಕ್ ಮಾಡಬೇಕಾದ್ರೆ 2 ಸಲ ಮಡ್ಚ್ಕೊಬೇಕಾಗತ್ತೆ. ಬ್ಲೌಸಿನ ಸೊಂಟದ ಅಳತೆ ಇರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ಕೆಳಗಡೆ 1-1.5 ಇಂಚಷ್ಟು ನಾನು ಗ್ಯಾಪನ್ನು ಕೊಟ್ಟು ನಾನು ಇವಾಗ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಎರಡು ಕಡೆನೂ ಫೋಲ್ಡ್ ಮಾಡಿ ಇವಾಗ ಬ್ಲೌಸನ್ನು ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಬಂದು ಹಿಪ್ಸು ಸೊಂಟದ ಸೈಜು ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸಲ್ಲಿ. ಮತ್ತು ಆರ್ಮ್ಸು ಅಂಡರ್ ಆರ್ಮ್ಸ್ ಇದೆಯಲ್ಲ ಆ ಸೈಜನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಮೇಲ್ಗಡೆ ಶೋಲ್ಡರ್ ಭಾಗನ ಇದೆಯಲ್ಲ ಅದನ್ನು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಡಿಸೈನ್ ಮಾಡಬೇಕಾಗಿರೋದು ಆ ಪಾರ್ಟಲ್ಲಿ, ಹಾಗಾಗಿ ಅದನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನಮಗೆ ಡೀಪು ಎಷ್ಟು ಬೇಕು ಡೀಪು ಅನ್ನೋದ್ರ ಮೇಲೆ ಡಿಪೆಂಡು. ನೀವು ಇವಾಗಿರೋವಂಥ ಬ್ಲೌಸ್ ಡೀಪ್ ತಗೊಂಡ್ರೂ ಕೂಡ ನೀವು ಇನ್ನೂ ಕೆಳಗಡೆ ವರ್ಕ್ ಮಾಡಬಹುದು. ಡೀಪನ್ನು ಇನ್ನೂ ಸ್ವಲ್ಪ ಡೀಪ್ ತೊಗೊಬೋದು, ವರ್ಕ್ ಮಾಡ್ಕೊಬೋದು ಆವಾಗಲೂ ಕೂಡ. ಇವಾಗ ಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸ್ಕೇಲ್ ಸಹಾಯದಿಂದ ಕೂಡಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಸ್ಲೀವ್ಸಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಒಳಗಡೆ 1/2 ಇಂಚ್ ಗ್ಯಾಪ್ ಕೊಟ್ಟು ನಾವು ವರ್ಕನ್ನು ಮಾಡಬೇಕು ಅಂತ ಹೇಳಿದೆ. ಬಟ್ ಇಲ್ಲಿ ಏನಂತ ಅಂದರೆ ನೀವು ಹೊರಗಡೆ 1/2 ಇಂಚನ್ನ ಬಿಟ್ಟು ನೀವು ವರ್ಕನ್ನು ಮಾಡ್ಕೊಬೇಕಾಗುತ್ತೆ. ಮೇಲ್ಗಡೆನೂ ಕೂಡ 1/2 ಇಂಚಾಗಿ ನೀವು ತೊಗೊಬೋದು. ನೋಡಿ, ಇವಾಗ ನಾನು ಈ ಲೈನನ್ನು ಕೂಡಿಸ್ತಾ ಇದ್ದೀನಿ. ಇದು ಬಂದು ಡೀಪು. ಕೆಳಗಡೆ ನಿಮಗೆ ಡೀಪು ಇನ್ನೂ ಜಾಸ್ತಿ ಬೇಕಂದ್ರೂ ಕೂಡ ನೀವು ಇನ್ನೂ ಒಂದು 1/2 ಇಂಚು ನೀವು ಕೆಳಗಡೆ ಇಟ್ಟು ಕೂಡ ನೀವು ಡೀಪನ್ನು ತೆಗಿಬೋದು. ನೋಡಿ, ನಾನು ಹೇಳ್ದಂಗೆ 1/2 ಇಂಚ್ ಮೇಲ್ಗಡೆ ಗ್ಯಾಪ್ ಕೊಟ್ಕೊಂಡು ಕೂಡ ನೀವು ವರ್ಕ್ ಮಾಡ್ಕೋಬೋದು. ಎಕ್ಸ್ಟ್ರಾ 1/2 ಇಂಚು ನೀವು ಹೊರಗಡೆ ತೊಗೊಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನಾನು ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಂದನೇ ನೀವು ಶುರು ಮಾಡಿದ್ರೂ ಆಗುತ್ತೆ. ಯಾಕೆಂದರೆ ಇನ್ನು 1/2 ಇಂಚ್ ಯಾಕೆ ಅಂತ ಅಂದರೆ ನಾವು ಡಿಸೈನ್ ಮಾಡಿರೋದ್ರಿಂದ ಮೇಲ್ಗಡೆ ಶೋಲ್ಡ್ರಲ್ಲಿ ಅವರು ಹೊಲಿಬೇಕಾದ್ರೆ ಡಿಸೈನು ಅಂದರೆ ಇವಾಗ ಬೀಡ್ಸ್ಗಳೆಲ್ಲ ಆಗಿರ್ತೀವಲ್ವ ಅಲ್ಲಿಗೆ ಶೋಲ್ಡ್ರ್ ಬರೋದ್ರಿಂದ ನೀವು ಅಲ್ಲಿಂದನೇ ವರ್ಕ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಬೀಡ್ಸ್ಗಳೆಲ್ಲ ಕಟ್ ಆಗುತ್ತೆ. ಹಾಗಾಗಿ ಡಿಸೈನ್ ಮಾಡಿರೋ ಡಿಸೈನು ಓಪನ್ ಆಗುತ್ತೆ ಸ್ಟಿಚಸ್ಸು. ಹಾಗಾಗಿ 1/2 ಇಂಚ್ಗೆ ಮೇಲ್ಗಡೆ ತಗೊಂಡು ನಾವು ವರ್ಕ್ ಮಾಡಬೇಕಾಗತ್ತೆ. ನೀವು ಜಸ್ಟ್ ನಿಮ್ಮ ಅಳತೆ ಬ್ಲೌಸನ್ನು ಏನು ತೊಗೊತೀರಾ ಅದ್ರ ಮೆಥಡಲ್ಲಿ ನೀವು ಜಸ್ಟ್ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಿದ್ರೆ ಆಯಿತು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಟೈಲರ್ಗಳು ನೋಡ್ಕೊತಾರೆ. ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇಟ್ಟೇ ನೀವು ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡಬೇಕಂತ ಏನಿಲ್ಲ. ಈ ಥರ ನಿಮ್ಮ ಬ್ಲೌಸ್ ಮೆಜರ್ಮೆಂಟನ್ನು ತೊಗೊಂಡು ನೀವು ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಇಲ್ಲಿ ಬಂದು ನಿಮಗೆ ಯು ಶೇಪ್ ಆದರೂ ಮಾಡ್ಕೊಬೋದು, ಇಲ್ಲ ಅಂದರೆ ವಿ ಶೇಪಲ್ಲಾದ್ರೂ ಕೂಡ ನೀವು ಮಾಡ್ಕೊಬೋದು, ಇಲ್ಲ ಅಂದರೆ ಈ ಥರ ಬಾಕ್ಸ್ ಟೈಪಲ್ಲಾದರೂ ನೀವು ನೆಕ್ಕನ್ನು ಡೀಪನ್ನು ನೀವು ರೆಡಿ ಮಾಡ್ಕೊಬೋದು. ನಾನು ಜಸ್ಟ್ ಇವಾಗ ಒಂದು ಯು ಶೇಪ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಕರ್ವ್ ಮಾಡಿದ್ಮೇಲೆ ನಿಮಗೆ ಹೈಲೈಟಾಗಿ ಇದು ಬೇಕು. ಯಾಕೆಂದರೆ ಡಾರ್ಕಾಗಿ ಬೇಕಾಗಿರೋದ್ರೆ ನೆಕ್ಸ್ಟ್ ಪಾರ್ಟಿಗೆ ನಾವು ಟ್ರೇಸನ್ನು ಮಾಡಬೇಕಾಗಿರ್ತದೆ. ಇದನ್ನು ಡಾರ್ಕಾಗಿ ಮಾರ್ಕ್ ಮಾಡ್ಕೊಳ್ಳಿ. ವೈಟ್ ಚಾಪ್ ಮಾರ್ಕ್ ಆಗಿದ್ದರೆ ನಿಮಗೆ ಹೈಲೈಟಾಗಿ ಕಾಣ್ತಾ ಇತ್ತು. ಇದು ಬಂದು ಗ್ರೇ ಕಲರ್ ಇರೋದ್ರಿಂದ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಾನು ಅದನ್ನು ಹೈಲೈಟನ್ನು ಮಾಡಿಕೊಂಡು ನೆಕ್ಸ್ಟು ನಾನು ಓಪನ್ ಮಾಡಿಕೊಂಡು ಅಂತ ಅಂದರೆ ನಾವು 2 ಫೋಲ್ಡ್ ಮಾಡಿ ನಾವು ವರ್ಕನ್ನು ಮಾಡಿದ್ವಲ್ವ. ಫಸ್ಟು 2 ಫೋಲ್ಡ್ ಮಾಡಿ ಮಾರ್ಕನ್ನು ಮಾಡ್ಕೊಂಡಿದ್ವಿ. ಇವಾಗ ಬ್ಲೌಸ್ ಪೀಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ನೀವು ಆಪೋಸಿಟಿಂದ ಇವಾಗ ಅದನ್ನು ಮತ್ತೆ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ನೀವು ಫೋಲ್ಡನ್ನು ಮಾಡ್ಕೊಳ್ಳಿ. ಎರಡನ್ನು ಜಾಯಿಂಟ್ ಮಾಡಿ. ಯಾಕೆ ಅಂತಂದರೆ ಒಂದು ಕಡೆ ಮಾಡಿರುವಂತಹ ಮಾರ್ಕಿಂಗು ಇನ್ನೊಂದು ಕಡೆಗೂ ಕೂಡ ಅದು ಕಾಪಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈಸಿಯಾಗಿ ಅದನ್ನು ಮತ್ತೆ ಟ್ರೇಸ್ ಮಾಡ್ಬೋದು. ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಈ ಥರ ಫೋಲ್ಡನ್ನು ಮಾಡಿಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಆ ಕಡೆ ಮಾರ್ಕ್ ಮಾಡಿರೋವಂತಹ ಬ್ಯಾಕ್ ನೆಕ್ಕಿನ ಡಿಸೈನ್ ಇತ್ತಲ್ವ ಅದು ಈ ಕಡೆಯೂ ಕೂಡ ಟ್ರೇಸ್ ಆಗುತ್ತೆ. ನೋಡಿ, ಈ ಥರ ರಬ್ ಮಾಡಿದ್ರೆ ಸಾಕು. ನಾವು ಆ ಕಡೆ ಅದಕ್ಕೋಸ್ಕರನೇ ಡಾರ್ಕಾಗಿ ಅದನ್ನು ಹೈಲೈಟ್ ಮಾಡ್ಕೊಂಡಿದ್ದು ಡಿಸೈನನ್ನು. ನೋಡಿ, ಇವಾಗ ಈ ಕಡೆಗೆ ನಮಗೆ ಕಾಪಿ ಆಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈಸಿಯಾಗಿ ನಾವು ಟ್ರೇಸ್ ಮಾಡ್ಕೊಬೋದು. ಬೇಗನೆ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ನೋಡ್ತಾ ಇದ್ರಲ್ಲ, ಇಲ್ಲಿ ಆ ಕಡೆ ಮಾಡಿರುವಂಥ ಮಾರ್ಕ್ ಈ ಕಡೆಯೂ ಕೂಡ ಟ್ರೇಸ್ ಆಗಿದೆ. ನಮಗೆ ಈಸಿಯಾಗಿ ಅದನ್ನು ಮಾರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಲೈಟಾಗಿರೋದನ್ನು ನಾವು ಡಾರ್ಕಾಗಿ ಮಾಡ್ಕೊಬೇಕು. ಮತ್ತು ಇಲ್ಲೂ ಕೂಡ ನಾವು ಸ್ಕೇಲ್ ಉಪಯೋಗಿಸ್ಕೊಂಡು ನಾವು ಮಾರ್ಕರಲ್ಲಿ ನಾವು ಹೈಲೈಟ್ ಮಾಡ್ಕೊಳ್ಳೋಣ.
ಯು ಶೇಪ್ ಬೇಕಂದರೆ ಯು ಶೇಪು, ಇಲ್ಲಾಂದರೆ ಕರ್ವಲ್ ಬೇಕಂದರೆ ಕರ್ವಲ್ಲೂ ಕೂಡ ತೆಗಿಬೋದು. ಮತ್ತು ಯು ಶೇಪ್ ಬಂದು ಕೆಳಗಡೆ ವಿ ಶೇಪಲ್ಲಿ ಸ್ವಲ್ಪ ತೊಗೊಬೇಕು ಅಂದ್ರೂ ಆ ಥರ ಕೂಡ ತೊಗೋಬೋದು. ನೋಡಿ ಫೈನಲಿ ಈ ಥರ ಮಾರ್ಕ್ ಮಾಡಿದ್ದೀನಿ. ಈ ಥರನೇ ಮಾರ್ಕ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಡಿಸೈನನ್ನು ಮಾಡ್ಬೋದು. ನೋಡಿ ಇಲ್ಲೂ ಕೂಡ ನಾನು 1/2 ಇಂಚಸ್ ಮೇಲ್ಗಡೆ ತೊಗೊತಾ ಇದ್ದೀನಿ. ನೀವು ಜಸ್ಟ್ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ನೀವು ಡಿಸೈನನ್ನು ಶುರು ಮಾಡಬೇಕಾಗತ್ತೆ. ನೀವು ಎಷ್ಟು ವಿಡ್ತಲ್ಲಿ ಡಿಸೈನನ್ನಾದ್ರೂ ಮಾಡ್ಕೊಬೋದು. ಇಷ್ಟು ಗ್ಯಾಪ್ ಇದೆಯಲ್ಲ ಶೋಲ್ಡ್ರದು, ಅಷ್ಟು ಗ್ಯಾಪಲ್ಲಿ ನೀವು ಡಿಸೈನನ್ನು ಮಾಡಬೇಕಾಗತ್ತೆ. ವರ್ಕನ್ನು ಮತ್ತು ಡಿಸೈನನ್ನು ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಬಟ್ ಇವಾಗ ಜಸ್ಟ್ ಮಾರ್ಕಿಂಗಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ಇವಾಗ ಫ್ರಂಟ್ ನೆಕ್ಕನ್ನು ನಾವು ಮಾರ್ಕ್ ಮಾಡಬೇಕಂತ ಅಂದರೆ ಮಿಡಲಲ್ಲಿ ತೊಗೊಳ್ಳಿ. ಇವಾಗ ಆ ಕಡೆ ಸ್ಲೀವ್ಸ್ ಡಿಸೈನ್ ಇದೆ, ಈ ಕಡೆ ಬ್ಯಾಕ್ ನೆಕ್ ಡಿಸೈನ್ ಇದೆ. ಮಿಡಲಲ್ಲಿ ತೊಗೊಬೋದು, ನೀವು ಎಲ್ಲಾದರೂ ತೊಗೊಬೋದು, ಗ್ಯಾಪ್ ಇರುತ್ತಲ್ವ ಸ್ಪೇಸ್ ಅಂತ ಜಾಗದಲ್ಲಿ. ಇವಾಗ ನೋಡಿ ನಾನು ಫ್ರಂಟ್ ನೆಕ್ ತೊಗೊತಾ ಇದ್ದೀನಿ. ಫ್ರಂಟ್ ನೆಕ್ ಅಂದರೆ ನಮ್ಮ ರೈಟ್ ಸೈಡ್, ನಮ್ಮ ಬಲ್ಭಾಗದ್ದು ಆ ಕಡೆ ನಾವು ಡಿಸೈನನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೋಡಿ ನಾನು ಇಲ್ಲಿ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಡೀಪ್ ಬೇಕಾದರೆ ಇಟ್ಕೊಬೋದು. ಇದು ಡೀಪ್ ಸ್ವಲ್ಪ ಕಡಿಮೆನೇ ಇದೆ. ನೀವು ಡೀಪ್ ಜಾಸ್ತಿ ಬೇಕಂದರೆ ಡೀಪ್ ಜಾಸ್ತಿನ ಕೆಳಗಡೆ ಜಸ್ಟ್ ನೀವು ಸ್ವಲ್ಪ 1/2 ಇಂಚು 1 ಇಂಚನ್ನ ನೀವು ಕೆಳಗಡೆ ತೊಗೊಬೋದು. ನೋಡಿ ಇವಾಗ ನಾವು ಉಕ್ಸ್ ಹಾಕ್ತೀವಲ್ಲ ಅಲ್ಲಿವರೆಗೂ ಮಾತ್ರನೇ ನಾವು ಡಿಸೈನ್ ಮಾಡೋಕ್ಕಾಗೋದು. ಈ ಕಡೆ ಇನ್ನೂ ಸ್ಪೇಸ್ ಇದೆಯಲ್ಲ ಆ ಕಡೆ ನಾವು ವರ್ಕ್ ಮಾಡೋಕ್ಕಾಗೋದಿಲ್ಲ. ಉಕ್ಸ್ ಹಾಕ್ತೀವಲ್ಲ ಅಷ್ಟಕ್ಕೇ ಸ್ಟಾಪ್ ಮಾಡಿ ನೀವು ಲೈನನ್ನು ಹಾಕ್ಕೊಂಡು ವರ್ಕನ್ನು ಮಾಡಬೇಕು. ನೋಡಿ ಇವಾಗ ಲೈನನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲೂ ಜಸ್ಟ್ ಅಷ್ಟೇ 1/2 ಇಂಚಷ್ಟು ನೀವು ಗ್ಯಾಪನ್ನು ಕೊಟ್ಕೊಂಡು ಕೂಡ ಮೇಲ್ಗಡೆ ಬಿಟ್ಟು ವರ್ಕನ್ನು ಮಾಡ್ಬೋದು. ಅಂದರೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದರಲ್ಲೇ ಬಿಟ್ಟು ವರ್ಕ್ ಮಾಡಬೇಡಿ, ಬಟ್ 1/2 ಇಂಚು ಮೇಲ್ಗಡೆ ಗ್ಯಾಪ್ ಇರಬೇಕು. ನೋಡಿ ಈ ಥರ ಇವಾಗ ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ವಿ ಶೇಪಲ್ಲಾದ್ರೂ ನೀವು ಮಾಡ್ಬೋದು, ಇಲ್ಲಾಂದರೆ ಈ ಥರ ವಾಕ್ ಶೇಪಲ್ಲಾದ್ರೂ ಕೂಡ ನೀವು ಡಿಸೈನನ್ನು ಮಾಡ್ಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಡಿಸೈನನ್ನು ಮಾಡಿದ್ರೆ ಟೈಲರ್ಗಳು ಹೊಲಿಬೇಕಾದ್ರೆ ಅವರು ಕರೆಕ್ಟ್ ಮಾಡಿಕೊಂಡು ಹೊಲಿತಾರೆ. ಇದು ಜಸ್ಟ್ ಏನಂತಂದರೆ ಡಿಸೈನ್ ಮಾಡೋದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ಕೊತಾ ಇರೋದು. ಟೈಲರಿಂಗ್ ಕೂಡ ಕಲ್ತಿದ್ದವರು ಕೂಡ ನಮಗೆ ಗೊತ್ತಾಗುತ್ತೆ ಅಂದರೆ ಅವರು ಆರಾಮಾಗಿ ಟೇಪ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಅವರು ವರ್ಕನ್ನು ಮಾಡ್ಬೋದು. ನಮಗೆ ಟೈಲರಿಂಗ್ ಗೊತ್ತಿಲ್ಲ, ಬರೀ ನಾವು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಬೇಕು ಅನ್ನೋರು ಮಾತ್ರ ಈ ಥರ ಮಾರ್ಕ್ ಮಾಡಿಕೊಂಡು ನೀವು ವರ್ಕನ್ನು ಮಾಡ್ಬೋದು. ಡೀಪನ್ನು ನೀವು ಇನ್ನೂ ಬೇಕಾದರೆ ಜಾಸ್ತಿ ತೆಗಿಬೋದು. ನಿಮ್ಮ ಅಳತೆ ಬ್ಲೌಸ್ಗಳಿರುತ್ತಲ್ವ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡು ನೀವು ವಿ ಶೇಪ್ ಬೇಕಾ ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕಾ ಆ ಶೇಪ್ ಮಾಡಿಕೊಂಡು ನೀವು ವರ್ಕನ್ನು ಮಾಡ್ಕೊಬೋದು. ನೋಡಿ ಈ ಥರ ನಾನಿವಾಗ ರೆಫರಾಗಿ ನಿಮಗೆ ಯಾವ ರೀತಿಯಲ್ಲಿ ಮಾರ್ಕ್ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ. ಅದೇ ರೀತಿಯಲ್ಲಿ ವರ್ಕ್ ಮಾಡೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಫ್ರಂಟ್ ನೆಕ್ಕು, ಈ ಕಡೆ ಬ್ಯಾಕ್ ನೆಕ್ ಬಂತು. ಇದು ಮಿಡಲಲ್ಲಿ ಫ್ರಂಟ್ ನೆಕ್ ಬಂತು, ಈ ಕಡೆ ಮತ್ತು ನಿಮಗೆ ಸ್ಲೀವ್ಸ್ ಬಂತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.